ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಒಂದು ಯೂಸ್ಫುಲ್ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ತೋರಿಸ್ತೀನಿ. ಇದನ್ನು ನೀವು ಮಾಡಿಟ್ಕೊಂಡ್ರೆ 10 ನಿಮಿಷದಲ್ಲಿ ದಾಲ್ ರೆಡಿ ಆಗುತ್ತೆ. ನಿಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಗ್ಯಾಸ್ ಸೇವ್ ಆಗುತ್ತೆ. ಬ್ಯಾಚುಲರ್ಸ್ಗಂತೂ ಇದು ಭಾಳ ಉಪಯೋಗ ಆಗುತ್ತೆ. ಇದು ನೀವು ಮತ್ತು ಜಾಬ್ ಹೋಗೋ ಮಹಿಳೆಯರಿಗೆ ಅವ್ರಿಗೆಲ್ಲ ಟೈಮ್ ಇರಲ್ಲ. ಗಂಟೆಗಟ್ಟಲೆ ದಾಲ್ ಮಾಡೋದು, ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸೋದು ಮತ್ತು ರುಬ್ಬಬೇಕು, ಒಗ್ಗರಣೆ ಹಾಕಬೇಕಂದ್ರೆ ಬೇಜಾರು. ಇದನ್ನು 10 ನಿಮಿಷದಲ್ಲಿ ನೀವು ಮಾಡ್ಕೋಬೋದು. ಬನ್ನಿ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನಾನಿವಾಗ. ಇದಕ್ಕೆ 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು. ಇದನ್ನು ಬಟ್ಟೆಯಿಂದ ಸ್ವಚ್ಛದಾಗಿ ಒರೆಸ್ಕೊಂಡಿದ್ದೀನಿ. ಇವಾಗ ಮಳೆಗಾಲ ಅಲ್ವಾ, ಇದನ್ನು ತೊಳೆದ್ರೆ ಅದು ಡ್ರೈ ಆಗಲ್ಲ. ಬೇಸಿಗೆಯಲ್ಲಿ ಆದರೆ ನೀವು ಇದನ್ನು ಒಂದು ದಿನ ಮುಂಚೆ ತೊಳೆದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಬಿಸಿಲಲ್ಲಿ ಒಣಗಿಸ್ಬೋದು. ನೋಡಿ, ಸೇಮ್ ಕ್ವಾಂಟಿಟಿಯಲ್ಲಿ ನಾನು ಇವಾಗ ಹೆಸರು ಬೇಳೆ ತೊಗೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಟೈಮ್ ಸೇವ್ ಆಗುತ್ತೆ, ಗ್ಯಾಸ್ ಸೇವ್ ಆಗುತ್ತೆ. ನೋಡಿ, ಅದೇ ಕಪ್ಪಿಂದ 1/4 ಕಪ್ ಅಂದರೆ ಅರ್ಧಕ್ಕಿಂತ ಕಡಿಮೆ ಮಸೂರ್ ದಾಲ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿ, ಮತ್ತು ಸಿಮ್ಮಲ್ಲಿ ಇಟ್ಟು ಒಂದು 10 ನಿಮಿಷ ಫ್ರೈ ಮಾಡಿ. ಇದು ಒಳ್ಳೆ ವಾಸನೆ ಬರುತ್ತೆ ಅಲ್ಲ, ಅಷ್ಟುವರೆಗೆ ಫ್ರೈ ಮಾಡಬೇಕು ಇದನ್ನು. ಮತ್ತು ಬಾಡಿಸ್ಬೇಡಿ, ಕಪ್ಪಗಾದರೆ ಇದು ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಯಿತು ಇದು. ಮತ್ತು ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಅದು ಕಡಾಯಿ ಬಿಸಿ ಇರುತ್ತೆ ಅಲ್ಲ, ಅದರಲ್ಲೇ ಆಗಿಬಿಡುತ್ತೆ ಇದು ಸಿಂಪಲ್ ಈಸಿ ರೀ. ನೀವು ಯಾವಾಗಾದರೂ ಮಾಡಿ ಇಟ್ಕೋಬೋದು. ಇದು ಸ್ಟೋರ್ ಮಾಡಿ ತಿಂಗಳಗಟ್ಟಲೆ ಏಟೆಡ್ ಜಾರಲ್ಲಿ ಹಾಕಿ ಇಟ್ಕೋಬೋದು ಇದನ್ನು. ಇದಕ್ಕೆ ಒಗ್ಗರಣೆಗೆ ಸೇಮ್ ಕಪ್ಪಿಂದ 1/2 ಕಪ್ಪು ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಮತ್ತೆ ಏನೇನು ಬೇಕಂತ ನೋಡೋಣ ಬನ್ನಿ. ನೀವು ಸಮ್ಟೈಮ್ಸ್ ಏನಾಗುತ್ತೆ, ಸಾರು ಕಡಿಮೆ ಆಗಿಬಿಡುತ್ತೆ ನೈಟ್ ಟೈಮಲ್ಲಿ, ಆವಾಗ ಕ್ವಿಕ್ಕಾಗಿ ಇದನ್ನು 10 ನಿಮಿಷದಲ್ಲಿ ಮಾಡ್ಕೋಬೋದು. ನಾನು ಇದರಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನಷ್ಟೇ ಇದನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಪಿ ಜಿಯಲ್ಲಿ ಇರುವವರು ಮತ್ತು ಬೇರೆ ಊರಲ್ಲಿ ಕೆಲಸ ಮಾಡಿರ್ತಾ ಇರೋ ಮಕ್ಕಳಿಗೆ ನೀವು ಇದನ್ನು ಮಾಡಿಕೊಟ್ರೆ ಅವ್ರು ಕ್ವಿಕ್ಕಾಗಿ ಮಾಡ್ಕೋಬೋದು ಸಾರನ್ನು. ನೋಡಿ, ಇದಕ್ಕೆ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಳಗ್ಗೆ ಟೈಮಲ್ಲಿ ನಾವು ದೋಸೆ, ಇಡ್ಲಿ ಮಾಡಿದಾಗ ನಮಗೆ ಸಾಂಬಾರು ಮಾಡೋದಕ್ಕೆ ಟೈಮ್ ಇರಲ್ಲ. ಅಂಥ ಟೈಮಲ್ಲಿ ಕೂಡ ಇದು ವೆರಿ ಯೂಸ್ಫುಲ್. ನೀವು ಇದನ್ನು ಮಾಡಿ ಇಟ್ಕೋಬೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡೋದು, ಇದಕ್ಕೇನು ಹೆಚ್ಚಿಗೆ ಬೇಕಾಗಿಲ್ಲ. ಇದು ಕಸೂರಿ ಮೇಥಿ, ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ಮೆಲ್ ಕೂಡ ಭಾಳ ಚೆನ್ನಾಗಿರುತ್ತೆ. ಇದನ್ನೊಮ್ಮೆ ಮಾಡಿಕೊಂಡ್ರೆ ನೀವು ನಾರ್ಮಲ್ ದಾಲ್ ಇಷ್ಟಪಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಗ್ಯಾಸ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ನಿಮಗೆ ಜಾಬ್ ಹೋಗೋರು ಹೆಣ್ಮಕ್ಳಿಗಂತೂ ತುಂಬ ಯೂಸ್ಫುಲ್ ಇದು. ಅವ್ರಿಗೆ ಟೈಮ್ ಇರಲ್ಲ, ಈ ಥರ ಮಾಡಿಟ್ಕೊಂಡ್ರೆ ಅವ್ರಿಗೆ ವೆರಿ ಈಸಿ ಆಗುತ್ತೆ ಕೆಲಸ. ನೋಡಿ, ಹಸಿಮೆಣಸಿನ್ಕಾಯನ್ನು ಚೆನ್ನಾಗಿ ತೊಳೆದು ಅದನ್ನು ಟಿಶ್ಯೂ ಪೇಪರಿಂದ ಎಲ್ಲ ಡ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ. ಒಂದು 5 ನಿಮಿಷ ಈ ಥರ ಫ್ರೈ ಆದಮೇಲೆ ನೋಡಿ, ಇದನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ದಾಲೆಲ್ಲ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನು. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಮೆತ್ತಗೆ ರುಬ್ಕೊಂಡಿದ್ದೀನಿ. ತುಂಬ ಪೌಡ್ರಾಗಿಲ್ಲ, ಸ್ವಲ್ಪ ತರಿ ಇದ್ದರೆ ಸಾಕು. ನೀವು ಮತ್ತೆ ಭಾಳ ತರಿ ಮಾಡಿದರೆ ಅದು ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ ನಿಮಗೆ. ಮತ್ತು ನೀರು ಮೇಲೆ ಬರುತ್ತೆ, ಬೇಳೆ ಎಲ್ಲ ಕೆಳಗೆ ಹೋಗಿಬಿಡುತ್ತೆ. ಹಾಗೆ ಮಾಡಬೇಡಿ. ಇದಕ್ಕೆ 1/2 ಸ್ಪೂನ್ ಅರಿಶಿಣ ಹಾಕ್ಕೊಂಡಿದ್ದೀನಿ.
90% ರುಬ್ಕೊಂಡ್ರೆ ಸಾಕು. ನೀವು ಪೌಡ್ರ್ ಥರ ಮಾಡಬೇಡಿ ಅಷ್ಟೇ. ನೋಡಿ, ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಕಡಿಮೆ ಬೇಕಂದರೆ 1 ಸ್ಪೂನ್ ಕೂಡ ಹಾಕ್ಕೋಬೋದು. 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇವಾಗ ಗ್ಯಾಸ್ ಸಿಮ್ಮಲ್ಲಿದೆ. ಇದು ಮಸಾಲೆನ ಹಾಕಿದ ಕೂಡಲೇ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು. ನೀವು ಟ್ರಾವೆಲಿಂಗ್ ಹೋದಾಗ ಅಲ್ಲೇ ನೀವು ಅಡುಗೆ ಮಾಡ್ಕೊಳ್ಳೋದು ಇರುತ್ತೆ. ಅಂಥ ಟೈಮಲ್ಲಿ ಇಟ್ಸ್ ವೆರಿ ಯೂಸ್ಫುಲ್. ನೀವು ರೈಸ್ ಅಷ್ಟೇ ಮಾಡಿಕೊಂಡು ಇದನ್ನು ದಾಲನ್ನು 10 ನಿಮಿಷದಲ್ಲಿ ಮಾಡ್ಕೋಬೇಕು. ಮತ್ತು ಕುಕ್ಕರ್ ಬೇಕು, ಟೊಮೆಟೊ, ಆನಿಯನ್ ಅದೆಲ್ಲ ಬೇಕಾಗಿಲ್ಲ. ಇದಕ್ಕೆ ಸಿಂಪಲ್ಲಾಗಿ ಆಗಿಬಿಡುತ್ತೆ. ನೀವು ರೆಗ್ಯುಲರಾಗಿ ಮಾಡಿಟ್ಕೊಡ್ಬೋದು. ಇದನ್ನು ಏರ್ಟೈಟ್ ಜಾರಲ್ಲಿ ಇಟ್ಕೊಳ್ಬೋದು. ಇದಕ್ಕೆ ಹುಳಿ ಮತ್ತು ಟೇಸ್ಟ್ ಆ್ಯಡ್ ಮಾಡೋಕ್ಕೆ ನಾನು ಡ್ರೈ ಮ್ಯಾಂಗೋ ಅಂದರೆ ಆಮ್ಚೂರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಅದನ್ನೆಲ್ಲ ಏನು ಹಾಕ್ಕೊಳ್ಳೋದಿಲ್ಲಲ್ಲ, ನಾವು ಇದು ಡ್ರೈ ಆಗಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಆಮ್ಚೂರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಏಕೆಂದರೆ ಆಲ್ರೆಡಿ ನಾನು ಇದರಲ್ಲಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಈ ಥರ ಆಯಿತು. ಇಷ್ಟೇ ರೆಡಿ ಆಯಿತು ಇದು. ಇವಾಗ ಇದನ್ನು ತಣ್ಣಗಾದ್ಮೇಲೆ ನೀವು ಏರ್ಟೈಟ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಇದನ್ನು ನೋಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದರಿಂದ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ. ಇಷ್ಟೇ ರೆಡಿ ಆಯಿತು ಇದು. ಇವಾಗ ಇದನ್ನು ಹೇಗೆ ಸಾರು ಮಾಡ್ಕೋಬೇಕಂತ ತೋರಿಸ್ತೀನಿ. ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ನೀವು ಟ್ರೈ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ದಾಲ್ ಬೇಕು, ನಿಮಗೆ ಥಿಕ್ನೆಸ್ ಎಷ್ಟು ಬೇಕು, ತಿಳಿ ಆಗಬೇಕಾ, ಆ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ಪೌಡ್ರ್ ಎಷ್ಟು, ನೀರೆಷ್ಟು ಅಂತ. ಇದನ್ನು ಕಡಾಯಿ ಗರಂ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಇದರಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಇನ್ಸ್ಟಂಟ್ ದಾಲ್ ರೆಸಿಪಿ ಇದಕ್ಕೆ ಏನು ಟೈಮ್ ವೇಸ್ಟ್ ಆಗೋಲ್ಲ, ಗ್ಯಾಸ್ ವೇಸ್ಟ್ ಆಗೋಲ್ಲ. ನಿಮಗೆ ಭಾಳ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ನೋಡಿ, ಇದನ್ನು ಹಾಕಿ ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ತಾಯಿರಿ. ಇದನ್ನು 10 ನಿಮಿಷದಲ್ಲಿ ನಿಮ್ಮ ದಾಲ್ ರೆಡಿ ಆಗಿಬಿಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ನೋಡಿ, ಇದು ತಿಕ್ಕಾಗ್ತಾಯಿದೆ ಈಗ ಸ್ವಲ್ಪ ಸ್ವಲ್ಪ. ಇಷ್ಟೇ ಇದು. ಇದನ್ನು ನೀವು ಇಡ್ಲಿ, ದೋಸೆ ಮತ್ತು ರೈಸ್ ಜೊತೆ ಸರ್ವ್ ಮಾಡ್ಕೋಬೋದು. ಸ್ವಲ್ಪ ಇದರಲ್ಲಿ ಉಪ್ಪು ಕಡಿಮೆ ಇದೆ, ನೀವು ಹಾಕ್ಕೊಳ್ಳಿ ನೋಡಿಕೊಂಡು. ನೋಡಿ, ಇವಾಗ ಇದು ಕನ್ಸಿಸ್ಟೆನ್ಸಿ ಈ ಥರ ಬಂದಿದೆ. ಇಷ್ಟೇ ನೋಡಿ, ಇದು ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ಒಗ್ಗರಣೆ ಕೂಡ ಸಪ್ರೇಟಾಗಿ ಮಾಡೋದು ಅವಶ್ಯಕತೆ ಇಲ್ಲ, ಎಲ್ಲ ರೆಡಿ ಇದೆ. ನೋಡಿ, ಇವಾಗ ರೆಡಿ ಟು ಸರ್ವ್ ಇದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ರುಚಿಯಾದ ಇನ್ಸ್ಟಂಟ್ ದಾಲ್ ಪ್ರಿಮಿಕ್ಸ್ ರೆಡಿ. ಥ್ಯಾಂಕ್ ಯು.